ಎಲ್ಲರೂ ಸಿದ್ಧವಾಗಿದ್ದೀರಾ? ಹಲ್ಲೆಲೂಯಾ. ಇವತ್ತು ನಾವು ಒಂದು ಪ್ರಾಮುಖ್ಯವಾದ ಅಂಶದ ಬಗ್ಗೆ ನಾವು ಮಾತಾಡೋದಕ್ಕೆ ಸಿದ್ಧವಾಗಿದ್ದೇವೆ. ಜಾಗ್ರತೆ ಪ್ರಿಯರೇ, ಈ ಅಂತ್ಯಕಾಲದಲ್ಲಿ ಸಾತಾನನು ಮೋಸ ಮಾಡೋದಕ್ಕೆ ಆಲ್ರೆಡಿ ಯೇಸು ಕ್ರಿಸ್ತನ್ ಇರುವ ಕಾಲದಲ್ಲೇ ಆತನು ಕಾರ್ಯವನ್ನು ಪ್ರಾರಂಭಿಸಿದ್ದಾನೆ. ಓಕೆ, ಈಗ ಅವನ ಕೆಲಸ ಇನ್ನೂ ಹೆಚ್ಚಾಗಿದೆ. ಅವನ ಟಾರ್ಗೆಟ್ ಏನಂದರೆ, ದೇವರು ನಂಬಿ ಚೆನ್ನಾಗಿ ಜೀವನ ಮಾಡುತ್ತಾ ಇರುವ ಜನರ ಕಡೆ ಹೋಗಿ ಸುಳ್ಳು ವಾಕ್ಯವನ್ನು ಹೇಳಿ ನಿಮ್ಮನ್ನು ದುರ್ಬೋಧಕರಿಗೆ ಗುರಿ ಮಾಡಿ ಸುಳ್ಳು ವಾಕ್ಯಗಳನ್ನು ಕೇಳಿ ಅದಕ್ಕೆ ವಿಧೇಯರಾಗುವಂತೆ ಸಾತಾನನು ಈ ಲೋಕದಲ್ಲಿ ಅನೇಕ ಜನರನ್ನು ಮುಟ್ಟುತ್ತಾ ಇದ್ದಾನೆ. ಅದಕ್ಕೆ ನೀವು ಜಾಗೃತಿಯಾಗಿರಬೇಕು ಪ್ರಿಯರೇ. ಸಭೆಯಲ್ಲಿರುವ ವಾಕ್ಯಕ್ಕೆ ವಿಧೇಯರಾಗಿರಬೇಕು. ಸಭೆಯಲ್ಲಿ ಹೇಳುತ್ತಿರುವ ವಾಕ್ಯಗಳನ್ನು ಕಿವಿಕೊಟ್ಟು ಕೇಳೋರಾಗಿರಬೇಕು. ನಿಮಗೇನಾದರೂ ಅನುಮಾನವಿದ್ದರೆ ಪ್ರಶ್ನಿಸಿ ಅದರ ಅರ್ಥವೇನಂತ ನೀವು ತಿಳಿದುಕೊಳ್ಳೋರಾಗಿರಬೇಕು. ಇವತ್ತಿನ ಪ್ರಾಮುಖ್ಯವಾದ ಅಂಶವೇನೆಂದರೆ, ಎವೆಂಜಲಿಸ್ಟ್ ಬ್ರನ್ಹಮ್ ಅಂದರೆ ಎಷ್ಟು ಜನರಿಗೆ ಗೊತ್ತು? ದೇವರ ಸೇವಕರಾಗಿರುವ ಬ್ರನ್ಹಮ್. ಈ ಬ್ರನ್ಹಮ್ ಸೇವಕರನ್ನು ಹಿಂಬಾಲಿಸುವ ಜನರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಲ್ಲ ಹೆಚ್ಚು. ಇವರೆಲ್ಲರೂ ಹೆಚ್ಚು ಫೋಕಸ್ ಮಾಡೋದು ಬ್ರದರ್ ಬ್ರನ್ಹಮ್ ಅವರ ಮೇಲೆ, ಅವರ ಬೋಧನೆಗಳ ಮೇಲೆ. ಅವರು ಎಷ್ಟು ಸುಳ್ಳಾಗಿ ಹೇಳಲಿ ಅವರೇ ಕರೆಕ್ಟ್ ಅಂತಾರೆ. ಈ ಬ್ರನ್ನಮೈಟ್ಸ್ ಅಂತೀವಿ. ಬ್ರನ್ನಮೈಟ್ಸ್ ಅಂದರೆ ಯಾರು? ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರು ಕ್ರಿಶ್ಚಿಯನ್ಸ್ ಅಂತೀವಿ, ಕ್ರೈಸ್ತರು ಅಂತೀವಿ. ಬ್ರನ್ನಮ್ ಹೈಟ್ಸ್ ಅಂದರೆ ಯಾರು ಅಂದರೆ ಬ್ರನ್ನಮ್ ಬೋಧನೆಯನ್ನು ಅನುಸರಿಸಿ ನಡೆಯುವವರು. ತುಂಬ ಜನ ಫಾಲೋವರ್ಸ್ ಇದ್ದಾರೆ ಅವರಿಗೆ. ಘೋರವಾದ ಆಕ್ಸಿಡೆಂಟ್ ಆಗಿ ತೀರ್ಕೊಂಡು ಬಿಡ್ತಾನೆ. 61ರಲ್ಲೇನೋ ಬಹುಶಃ ಆ ಒಂದು ಸಾಯೋಕ್ಕಿಂತ ಮೊದಲು ಒಂದು 5-10 ವರ್ಷದ ಸಮಯದ ಕಾಲದಲ್ಲಿ ಒಂದು ಬುಕ್ ಬರೀತಾನೆ, ಪ್ರಸಂಗಗಳನ್ನು ಮಾಡ್ತಾನೆ. ಏನು ಪ್ರಸಂಗ ಅಂತಂದರೆ ದ ಸರ್ಪೆಂಟ್ ಸೀಡ್. ಅರ್ಥ ಮಾಡ್ಕೊಳ್ಳಿ, ಏನು ಬೀಜ? ಸರ್ಪದ ಬೀಜ. ಅಮ್ಮ ಕೇಳ್ತಾ ಇದ್ರಲ್ಲ? ಓಕೆ. ಈ ಒಂದು ಸರ್ಪದ ಬೀಜ ಬುಕ್ಕನ್ನು ಬರೆಯುವಾಗ ಜನರು ಅದನ್ನು ನೋಡಿ ಓದ್ತಾ ಇದ್ರೆ ಅವರಿಗೆ ಶಾಕಿಂಗ್ ನ್ಯೂಸ್, ಒಂದು ಭಯಂಕರವಾದ ಮಾತಲ್ಲಿ ಕೇಳಿ ಬಂತು. ಏನು ಅಂತಂದರೆ, ಅವಳು ಸರ್ಪದ ಜೊತೆಗೆ ಮಕ್ಕಳನ್ನು ಅಡಿತಾಳೆ ಅಂತ ಆ ಬುಕ್ಕಲ್ಲಿ ಬರೀತಾರೆ. ಅರ್ಥ ಮಾಡ್ಕೊಳ್ಳಿ. ಅಂದರೆ ಅವಳು ಸರ್ಪದ ಜೊತೆಗೆ ಸಂಬಂಧ ಇಟ್ಟುಕೊಂಡಿದ್ದಾಳೆ. ನೋಡಿದ್ರಾ? ಇವರು ಬೋಧಕರು, ಒಳ್ಳೆ ಬೋಧಕರು, ಸಾವಿರಾರು ಜನರು ಹಿಂಬಾಲಿಸ್ತಾ ಇದ್ದಾರೆ. ಆದರೆ ಈ ಬೋಧಕನು ಒಂದು ಮಾತು ಹೇಳ್ತಾನೆ, ಅವಳು ಸರ್ಪದ ಜೊತೆಗೆ ಪಾಪ ಮಾಡ್ತಾಳೆ, ಅದಕ್ಕೆ ಅವಳಿಗೆ ಕಯ್ಯೋನನು ಹುಟ್ಟುತ್ತಾನೆ, ಅದಕ್ಕೆ ಅವನು ಸಾತಾನು ಸಂಬಂಧಿಯಾಗಿದ್ದಾನೆ ಅಂತ ಬುಕ್ಕಲ್ಲಿ ಬರೆದು ಬಿಟ್ರೆ ಎಲ್ಲರಿಗೆ ಎದೆ ಒಡೆದೋಯ್ತು ಆ ಕಾಲದಲ್ಲಿ. ಇದಕ್ಕೆ ಮುಖ್ಯ ಕಾರಣ ಅವರು ಕೋಡಿಂಗ್ ಮಾಡ್ತಾ ಇರುವ ವಿಷಯಗಳು ಏನು? ವಾಕ್ಯದಲ್ಲಿ ಬ್ರನ್ನಮ್ ಅವರು ಕೆಲವೊಂದು ವಚನಗಳನ್ನು ಆರಿಸಿಕೊಳ್ಳುತ್ತಾನೆ. ಕೆಲವರು ಪ್ರಶ್ನೆ ಕೇಳಿದರು, ಬ್ರನ್ನಮ್ ಅವರೇ ಯಾಕೆ ಸುಳ್ಳು ಬೋಧನೆ ಹೇಳ್ತೀರಾ? ಅವಳಿಗೆ ಸರ್ಪಕ್ಕೆ ಸಂಬಂಧ ಆಗಿದ್ದಂಥ ಎವಿಡೆನ್ಸ್ ಎಲ್ಲಿದೆ ತೋರಿಸು ಅಂತ ಆ ದಿನದ ಭಕ್ತರು ಕೇಳ್ತಾರೆ. ಆವಾಗ ಅವರು ಕೆಲವೊಂದು ಎವಿಡೆನ್ಸನ್ನು ತೋರಿಸ್ತಾನೆ. ಅವು ಎಲ್ಲಿದ್ದಾವೆ? ಬೈಬಲಲ್ಲೇ ಇದ್ದಾವೆ. ಬೈಬಲಲ್ಲಿ ಇದ್ದಿದ್ದ ವಚನಗಳನ್ನು ತೋರಿಸಿ ನೋಡಿ, ಈ ವಚನಗಳಿಗೆ ಅರ್ಥವು ಏನಿದೆ ನೀವು ಹುಡುಕ್ರಿ ಅಂತಾನೆ. ಈ ವಚನಗಳ ಅರ್ಥವು ಏನಿದೆ ನನಗೆ ಹೇಳಿ ಅಂತಾನೆ.
ಆವಾಗ ಜನರು ಅದನ್ನು ಹುಡುಕುವ ಪ್ರಯತ್ನದಲ್ಲಿ ಇರ್ತಾರೆ. ಪ್ರಿಯರೇ, ಇಂಥ ಒಂದು ಬೋಧನೆ ಕ್ರೈಸ್ತರ ಮಧ್ಯದಲ್ಲಿ ಬಂದುಬಿಟ್ಟಿದೆ. 50 ವರ್ಷಗಳ ಹಿಂದೆಯಿಂದನೇ ಬಂದ್ಬಿಟ್ಟಿದೆ. ಈ ಬ್ರನ್ನಮ್ ಅವರು ಸಹ ದೀಕ್ಷಾಸ್ನಾನ ವಿಷಯದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಅಂದರೆ ಕೆಲವೊಂದು ಬ್ರನ್ನಮೇಟ್ಸ್ ಇರ್ತಾರೆ, ಅವ್ರೇನು ಹೇಳ್ತಾರೆ ಅಂದರೆ, ನೋಡಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡೆದ್ರೇ ನೀವು ಪರಲೋಕ ರಾಜ್ಯ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ತಗೊಂಡ್ರೆ ನಿಮಗೆ ಪರಲೋಕ ರಾಜ್ಯ ಇಲ್ಲ. ಅಂದರೆ ಇಂಥ ಬೋಧನೆಯೂ ಬಂದಿದೆ. ಅದನ್ನು ನಾವು ಡೀಟೇಲ್ಸ್ ಆಗಿ ಚರ್ಚೆ ಮಾಡೋಣ. ಒಳ್ಳೆ ಕೌಂಟ್ರ್ ಕೊಡಬೇಕಾಗಿದೆ, ಅದರಲ್ಲಿರುವ ಸತ್ಯವೇನು. ನೋಡಿ, ಯೇಸು ಕ್ರಿಸ್ತನು ಯಾರ ಹೆಸರಿನಲ್ಲಿ ದೀಕ್ಷಾಸ್ನಾನ ತಗೋ ಅಂತ ಹೇಳಿದ್ರೆ ಅದೇ ಯೇಸು ಸ್ವಾಮಿ ಹೇಳಿದ್ದ ಮಾತು ತಪ್ಪು ಅಂತ ಪ್ರಕಟಣೆ ಮಾಡ್ತಾರೆ ಈ ಬ್ರಹ್ಮೈಡ್ಸ್. ಎಷ್ಟು ಅಹಂಕಾರ ಇವರಿಗೆ! ಯೇಸು ಕ್ರಿಸ್ತನು ಹೇಳಿರುವ ಮಾತುಗಳನ್ನೇ ತಿರುಗಿಸಿ ಅದು ಸುಳ್ಳು ಅಂತ ಪ್ರಕಟಣೆ ಮಾಡ್ತಾರೆ. ಜನರಿಗೆ ಭಯಪ್ರೀತರಾಗಿ ಅವರು ವಶಕ್ಕೆ ಪಡಿಸಿಕೊಳ್ತಾರೆ. ನೋಡಿ, ಇಂಥ ಒಂದು ಗುಂಪುಗಳು, ಹಲವಾರು ಗುಂಪುಗಳಿದ್ದಾವೆ. ಯೆಹೋವ ಸಾಕ್ಷಿಯರು ಅಂತೀವಲ್ಲ, ಅವರು ಸಹ ಇಂಥ ಗುಂಪೆ. ಅವ್ರದ್ದು ಬೇರೆ. ಅವ್ರು ಯಾರ ಕಡೆ ಬರ್ತಾರೋ ಗೊತ್ತಾ? ಯೇಸು ಕ್ರಿಸ್ತನನ್ನು ನಂಬಿ ದೀಕ್ಷಾಸ್ನಾನ ಪಡೆದು ನೀನು ಒಳ್ಳೆ ವಿಶ್ವಾಸಿಯಾಗಿ ಚರ್ಚ್ಗೆ ಹೋಗ್ತಾ ಇರ್ತೀಯಲ್ಲ, ಆವಾಗ ಬರ್ತಾರೆ ನಿನ್ನ ಕಡೆ, ನಿನ್ನ ಮನೆಗೆ ಬರ್ತಾರೆ. ಆವಾಗ ಅವ್ರು ಮಾತಾಡೋ ಪದ್ಧತಿ ಹೇಗಿರುತ್ತೆ ಗೊತ್ತಾ? ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಆ ಪ್ರೀತಿ ಕೇಳಿದ ಮೇಲೆ ನಿಮ್ಗೇನು ಅನ್ನಿಸ್ತದೆ ಗೊತ್ತಾ? ನಮ್ಮ ಸಭೆಯಲ್ಲಿ ಪಾಸ್ಟರ್ ಅವರು ಬೈತಾರಪ್ಪ, ನಮ್ಮ ಸಭೆಯಲ್ಲಿ ಯಾರು ಈ ಥರ ಮಾತಾಡಲ್ಲ, ಇವ್ರು ನೋಡಿ ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದಾನೆ. ಅವ್ರ ಟ್ರಿಕ್ ಅದು. ಫಸ್ಟು ಪ್ರೀತಿಯಿಂದ ಮಾತಾಡಿ ಅವ್ರ ಪ್ರೀತಿಯಲ್ಲಿ ನಿನ್ನನ್ನು ಇಳಿಸ್ಕೊಂಡು ಬಿಡ್ತಾರೆ. ಅವ್ರಿಗೆ ನಿನಗೇನು ಅನಿಸ್ಬೇಕಂದ್ರೆ, ಅಯ್ಯೋ ಇವನೇ ಇಷ್ಟು ಪ್ರೀತಿ ಮಾಡಿದ್ರೆ ಇವನ ಸಭೆ ಹೇಗಿರುತ್ತೋ, ವಿಶ್ವಾಸಿಗಳು ಹೇಗಿರ್ತಾರೋ, ಒಂದು ವೇಳೆ ನಾನು ಅಲ್ಲಿ ಹೋದರೆ ನನಗೆ ಎಷ್ಟು ಪ್ರೀತಿ, ಸಿಗಲಾರದ ಪ್ರೀತಿ ನನಗೆ ಸಿಗಬಹುದಂತ ಒಂದು ಹುಚ್ಚುತನ ನಿನ್ನಲ್ಲಿ ಬಂದ್ಬಿಡುತ್ತೆ. ಒಂದು ಯೋಚನೆ ನಿನ್ನಲ್ಲಿ ಬಂದ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಅಷ್ಟು ಪ್ರೀತಿ ತೋರಿಸ್ತಾರೆ ಅವರು. ಈ ಥರ ಪ್ರೀತಿ ತೋರಿಸಿದ್ದಕ್ಕೆ ನಮ್ಮ ಸಭೆಯಲ್ಲೂ ಸಹ ಕೆಲವು ಕುರಿಗಳಿದ್ದಾರೆ, ದಡ್ಡರು, ಮೂರ್ಖರು ಹೋಗ್ಬಿಟ್ರು. ಇವತ್ತು ಆ ಸಭೆ ಇಲ್ಲ, ಒಡೆದು ಹೊರಗಾಗ್ಬಿಟ್ರು. ಪಾಸ್ಟರ್ ಕೇಸ್ ಆಗಿಬಿಟ್ರು. ಅಂಥವರನ್ನು ನಂಬಿ ಹೋಗಿದ್ದವರಿಗೆ, ನಮ್ಮ ಸಭೆಯಲ್ಲಿಂದ ಹೋಗಿದ್ದವರು ಅಲ್ಲಿ ಹೋಗಿ ಮತ್ತಿನ್ನೊಂದು ದೀಕ್ಷಾಸ್ನಾನ ತಗೊಂಡಿದ್ರು. ಇವರು ಹೊಟ್ಟೆಗೆ ಊಟ ತಿಂತಾರೋ ಏನು ತಿಂತಾರೋ ಗೊತ್ತಿಲ್ಲ ಪ್ರಿಯರೇ. ಅಷ್ಟೇ ಇಲ್ಲ, ನಮ್ಮ ಸಭೆಯಲ್ಲಿ ಎಲ್ಲ ಕುಟುಂಬಗಳನ್ನು ಪ್ರಲೋಭಕ್ಕೆ ಗುರಿ ಮಾಡಿದರು. ನಮ್ಮ ಹತ್ತಿರ ಬನ್ನಿ, ನಾವು ಹೋಗಿದ್ವಿ, ಅಲ್ಲಿ ತುಂಬ ಪ್ರೀತಿ ಇದೆ, ಇವತ್ತು ಆ ಪ್ರೀತಿ ಇಲ್ಲ, ಆ ಸೇವಕರಿಲ್ಲ, ಅವನ ಮೇಲೆ ಕೇಸ್ ಆಗಿದ್ದಾವೆ, ನಮ್ಮ ಸುಲಗ ಅಲ್ಲಿ ಪ್ರೇಯರ್ ನಡೆಸ್ತಾರೆ ಅವರು, ಸುಲಗದಿಂದನೂ ನಮ್ಮ ಬ್ರದರನ್ನು ಅವರು ಒದ್ದು ಹೊರಗಾಗ್ಬಿಟ್ರು ಅವನಿಗೆ. ಯಾಕೆ ಗೊತ್ತಾ? ಎಲ್ಲ ಸಭೆಗಳಿಗೆ ಹೋಗುತ್ತಿರೋ ವಿಶ್ವಾಸಿಗಳನ್ನು ಜಗ್ಗಿ ನಮ್ಮ ಹತ್ತಿರ ಬಂದರೆ ನಿನಗೆಲ್ಲ ಸಿಗ್ತಾವೆ, ಎಲ್ಲ ಇದಾಗುತ್ತೆ, ನಿನ್ನ ದೀಕ್ಷಾಸ್ನಾನ ತಪ್ಪು, ನಿನಗೆ ದೆವ್ವ ಯಾಕೆ ದೂರ ಆಗ್ತಾ ಇಲ್ಲ ಅಂತಂದರೆ ನೀನು ಯೇಸು ಕ್ರಿಸ್ತನಲ್ಲಿ ದೀಕ್ಷಾಸ್ನಾನ ತಗೊಂಡಿಲ್ಲ, ಅದಕ್ಕೆ ನಿನ್ನನ್ನು ದುರಾತ್ಮ ಬಿಟ್ಟಿಲ್ಲ. ನಿನ್ನ ಮನೆಯಲ್ಲಿ ಕಷ್ಟಗಳು ಯಾಕೆ ಹೋಗಿಲ್ಲ ಅಂದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ದೀಕ್ಷಾಸ್ನಾನ ತಗೊಂಡಿಲ್ಲ. ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ತಗೊಂಡಿದೆಯಾ, ಅದು ಒರಿಜಿನಲ್ ಅಲ್ಲ ಅಂತ ಭ್ರಮೆಗೆ ಗುರಿಪಡಿಸಿ ಮೋಸ ಮಾಡಿ ಕೆಲವೊಂದು ಆತ್ಮಗಳನ್ನು ನಾಶನಕ್ಕೆ ಗುರಿ ಮಾಡಿದ್ದಾರೆ ಪ್ರಿಯರೇ. ಅದನ್ನು ಕೇಳಿಸಿಕೊಂಡಿರುವಾಗ ನನಗೂ ತುಂಬ ದುಃಖ ಆಯಿತು. ಕಷ್ಟಪಟ್ಟ ಆತ್ಮಗಳನ್ನು ತಂದಿವೆ, ಕಷ್ಟಪಟ್ಟು ಯೇಸು ಕ್ರಿಸ್ತನ ಹತ್ತಿರ ತಂದಿವೆ, ಕಷ್ಟಪಟ್ಟು ಅವ್ರಿಗೋಸ್ಕರ ರಾತ್ರಿಗಳು ಪ್ರಾರ್ಥನೆ ಮಾಡಿದ್ದೀವಿ, ಕಷ್ಟಪಟ್ಟು ಅವರೆಲ್ಲರೂ ಕ್ರಿಸ್ತನಿಗೆ ವಿಧೇಯರಾಗಿರಬೇಕಂತ ನಾವು ಎಷ್ಟೋ ಪ್ರಯಾಸ ಪಟ್ಟರೆ ಅಂಥ ಸುಳ್ಳು ಫಾಲೋವರ್ಸ್, ಬೋಧಕರು ನಿಮ್ಮ ಮನೆಗಳಿಗೆ ಬಂದು ಪ್ರೀತಿಯನ್ನು ಹುಟ್ಟಿಸಿ ತಪ್ಪು ಬೋಧನೆಯಲ್ಲಿ ಇಳಿಸಿಬಿಡ್ತಾರೆ. ಫಸ್ಟ್ ಅವರು ತೋರಿಸೋದು ಪ್ರೀತಿ. ನಮ್ಮ ಸಭೆಯಲ್ಲಿ ನಾವೇನು ಮಾಡ್ತೀವಿ? ನೀವೆಲ್ಲರೂ ನಮ್ಮ ಮಕ್ಕಳು, ನಿಮ್ಮನ್ನು ಖಂಡಿಸ್ತೀವಿ, ನಿಮಗೆ ಬುದ್ಧಿ ಮಾತು ಹೇಳ್ತೀವಿ, ಇದು ತಪ್ಪಂತ ಹೇಳ್ತೀವಿ, ಇದು ಸರಿ ಅಂತ ಹೇಳ್ತೀವಿ. ಇದು ನಿಜವಾದ ತಂದೆಯ ಪ್ರೀತಿ. ಕೆಲವೊಂದು ಸುಳ್ಳು ಬೋಧನೆಗಳು ಬರ್ತಾ ಇದ್ದಾವೆ.
ಅಂಥ ಒಂದು ಸುಳ್ಳು ಬೋಧನೆಯಲ್ಲಿ ಇದೊಂದು ಒಂದು ಸುಳ್ಳು ಬೋಧನೆ ಏನಂತಂದರೆ, ಕಯ್ಯೋನು ಅವ್ವಳಿಗೆ ಹುಟ್ಟುತ್ತಾನೆ, ಆದರೆ ಆದಾಮನಿಂದ ಹುಟ್ಟಲ್ಲ. ಯಾರಿಂದ ಹುಟ್ಟುತ್ತಾನೆ? ಸರ್ಪದಿಂದ ಹುಟ್ಟುತ್ತಾನೆ. ಸೊ ಇದನ್ನು ಕೋಡಿಂಗ್ ಏನು ಮಾಡ್ತಾರೆ ಅಂದರೆ, ಆದಿಕಾಂಡ 3ನೇ ಅಧ್ಯಾಯ ಮೊದಲಿಂದ 20 ವಚನಗಳವರೆಗೆ ಇದನ್ನು ಆಧಾರ ಮಾಡಿಕೊಂಡು, ಯಾಕೆ ಅವರು ಕಯ್ಯೋನನು ಅವ್ವಳಿಗೆ ಸರ್ಪಕ್ಕೆ ಹುಟ್ಟಿದ ಮಗ ಅಂತ ಯಾಕಂತಾರಂದರೆ, ಅವರು ಒಂದು ವಾಕ್ಯವನ್ನು ಆಧಾರ ಮಾಡಿಕೊಂಡಿದ್ದಾರೆ. ಏನು ವಾಕ್ಯ ಅಂತಂದರೆ, ಎಲ್ಲರೂ ಕೂಡಿ ಮತ್ತಾಯ ಬರೆದ ಸುವಾರ್ತೆ 3ನೇ ಅಧ್ಯಾಯ 7ನೇ ವಚನವನ್ನು ಓದಿಕೊಳ್ಳೋಣ. ಆದರೆ ಅವನು, ಅಂದರೆ ಯಾರು ಇವರು? ದೀಕ್ಷಾಸ್ನಾನ ಕೊಡುವ ಯೋಹಾನನು. ಈ ದೀಕ್ಷಾಸ್ನಾನ ಕೊಡುವ ಯೋಹಾನನ ಹತ್ತಿರ ಯಾರು ಬರ್ತಾರಂದರೆ, ಫರಿಸಾಯರು ಬರ್ತಾರೆ, ಕೆಲವೊಂದು ಯೂದ ಮತ ಹಿರಿಯರು ಬರ್ತಾರೆ. ಓಕೆ, ಈಗ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾನೆ. ಏನಂತ ಇದ್ದಾನೆ ನೋಡಿ, ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ನನ್ನಿಂದ ಸ್ನಾನ ಮಾಡಿಸಿಕೊಳ್ಳೋದಿಕ್ಕೆ, ಅಂದರೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳೋದಿಕ್ಕೆ ಬರೋದನ್ನು ಕಂಡು ಅವರಿಗೆ, ಎಲೆ ಸರ್ಪ ಜಾತಿಯವರೇ, ಟಿಕ್ ಮಾಡಿಕೊಳ್ಳಲಿ. ಈಗ ನನ್ನ ಕಡೆ ನೋಡ್ತೀರಾ ನೀವೆಲ್ಲರೂ? ಈಗ ಈ ವಚನದಲ್ಲಿ ಏನು ಬರಲ್ಪಟ್ಟಿದೆ? ಸರ್ಪ ಜಾತಿದವರೇ. ಈಗ ಬ್ರಹ್ಮೈಡ್ಸ್ ಏನಂತಾರಂದ್ರೆ, ಈ ಬ್ರಹ್ಮೈಡ್ಸ್ ಅವರು ಸರ್ಪ ಜಾತಿ ಅಂದರೆ ಯಾರು? ಈಗ ಒಂದು ವೇಳೆ ನೀವು ಕೇಳ್ತೀರೇನೋ, ಏನ್ರಿ ಏನೇನೋ ಹೇಳ್ತೀರಾ ನೀವು, ಅವಳಿಗೆ ಸರ್ಪಕ್ಕೇನೋ ಸಂಬಂಧ ಇದೆ ಅಂತ ಹೇಳ್ತೀರಾ ಏನು ಅಂತಂದರೆ, ಅವನೇನಂತಾನು ಗೊತ್ತಾ? ಈ ವಚನ ನೋಡು, ಯೋಹಾನನಂತಾನೆ ಸರ್ಪ ಜಾತಿದವರೇ. ಈಗ ಇವರು ಬ್ರಹ್ಮ ಅವರು ಏನು ಪ್ರಶ್ನೆ ಅಂತಾರಂದ್ರೆ, ಸರ್ಪ ಜಾತಿದವರಂತ ಯಾಕೆ ಅನ್ಬೇಕು ಯೋಹಾನನು? ಅಂದ್ರೆ ಏನೋ ಒಂದು ಸಂಬಂಧ ಇದೆ ಅಂತಲ್ಲ, ಏನೋ ಒಂದು ಸಂಬಂಧ ಇದೆ. ಬಹುಶಃ ಸರ್ಪಕ್ಕೆ ಹುಟ್ಟಿದವರು, ಅದಕ್ಕೆ ಅವರು ಪಾಪದವರು, ಸರ್ಪಕ್ಕೆ ಅವರಿಗೆ ಸಂಬಂಧವಿದೆ ಅಂತ ಈ ವಚನವನ್ನು ತೋರಿಸ್ತಾರೆ. ಓಕೆನಾ? ಈಗ 2ನೇ ವಚನ ಏನು ತೋರಿಸ್ತಾರೆ ಅದನ್ನು ಕೇಳೋಣ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ. ಸುಮ್ಮನೆ ಕೇಳೋದಕ್ಕೆ ಪ್ರಯತ್ನ ಮಾಡಬೇಡಿ. ಓಕೆ, ಇದನ್ನು ಭದ್ರವಾಗಿ ಭದ್ರಪಡಿಸ್ಕೊರಿ. ಇನ್ನೊಬ್ಬರಿಗೆ ಪ್ರಶ್ನಿಸೋದಕ್ಕೆ, ಇಂಥವ್ರು ಯಾರಾದರೂ ನಿಮ್ಮ ಮನೆಗಳು ಬಂದು ಮೋಸ ಮಾಡಿದ್ರೆ ಚರ್ಮ ತೆಗಿಯೋ ಕಾರ್ಯಕ್ರಮ ಮಾಡಬೇಕು ನೀವು. ಅರ್ಥ ಆಯ್ತಾ? ಅದಕ್ಕೆ ಮೋಸ ಹೋಗಬೇಡಿ. ಆ ಮಕ್ಕಳು ಮೋಸ ಹೋಗಿದ್ದಾರೆ, ಹೊಟ್ಟೆಗೆ ಊಟ ತಿನ್ನಲ್ಲ. ಅವರಿಗೆ ಬೈದರೆ ಪ್ರೀತಿ ಮಾಡೋರು ಬೇಕು. ಆ ಪ್ರೀತಿ ಮಾಡೋನು ಮುಳುಗಿಸಿ ಹೋಗ್ಬಿಟ್ಟಿದ್ದಾನಂತೆ, ಸಭೆಯಲ್ಲಿರೋ ಎಲ್ಲರನ್ನು ಮುಳುಗಿಸಿ ಹೋಗ್ಬಿಟ್ಟಿದ್ದಾನಂತೆ. ಅವನು ಪತ್ತೆ ಇಲ್ಲ ಈಗ. ಅಂಥ ಸುಳ್ಳು ಪ್ರವಾದಿಗಳಿಂದ ನಿಮ್ಮನ್ನು ಕಾಪಾಡೋದಕ್ಕೆ ಸತ್ಯವಾದ ಸೇವಕರು ಪ್ರಯಾಸ ಪಡ್ತಾ ಇದ್ದಾರೆ ಪ್ರಿಯರೇ, ಅದನ್ನು ನೀವು ಗಮನಿಸಿರಿ. ಓಕೆ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ. ಯೇಸು ಸ್ವಾಮಿ ಏನಂತ ಇದ್ದಾನೋ ನೋಡಿ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರ ಇಚ್ಛೆಗಳನ್ನು ನಡೆಸಬೇಕೆಂಬುದಾಗಿ ನೀವು ಅನ್ಕೊಂಡಿದ್ದೀರಾ. ಈ ಬ್ರಹ್ಮಂ ಬೋಧಕರು ಈ 2 ವಚನಗಳನ್ನು ಇಟ್ಕೊಳ್ತಾರೆ. ಇವ್ರೇನು ಮಾಡ್ತಾರಂದ್ರೆ, ಯೋಹಾನನು ಸರ್ಪ ಜಾತಿ ಅಂತಾನೆ, ಯೇಸು ಸ್ವಾಮಿ ಸಾತಾನನಿಗೆ ಹುಟ್ಟಿದವರು ಅಂತಾನೆ. ಬಹುಶಃ ಅವರು ಅನ್ನೋ ಮಾತಲ್ಲಿ ಏನೋ ಒಂದು ಅರ್ಥ ಇದೆ, ಏನೋ ಒಂದು ಅರ್ಥ ಇದೆ ಅಂತ ಇವರು ಎಲ್ಲಿ ಓಡ್ಕೊಂತ ಬರ್ತಾರೋ ಗೊತ್ತಾ? ಇವರು ಎಲ್ಲಿ ಓಡ್ಕೊಂತ ಬರ್ತಾರೆ? ಆದಿಕಾಂಡಕ್ಕೆ ಬರ್ತಾರೆ. ಈಗ ಇವರಿಗೆ ನೋಡಬೇಕಲ್ಲ, ತಿಳ್ಕೋಬೇಕಾಗಿದೆ. ಈಗ ಇದು ಕರೆಕ್ಟಾ ರಾಂಗಾ ಅಂತ ಇವರು ಆ 2 ವಚನಗಳನ್ನು ಬೇಸ್ ಮಾಡಿಕೊಂಡು ನೋಡೋಣ, ಪತ್ತೆ ಹಚ್ಚೋಣ. ಸರ್ಪ ಜಾತಿ ಅಂತಂದಿದ್ದಾನೆ, ಇಲ್ಲಿ ಸಾತಾನಿನ ಸಂತಾನ ಅಂತಾನೆ, ಹುಟ್ಟಿದವರು ಅಂತಾನೆ. ಈಗ ಎಲ್ಲಿ ಬರ್ತಾರೆ ಅವರು? ಆದಿಕಾಂಡಕ್ಕೆ ಬರ್ತಾರೆ.
ಓಕೆ, ಸರಿ. ಈಗ ನಾವೆಲ್ಲರೂ ಕೂಡಿ ಆದಿಕಾಂಡಕ್ಕೆ ಬರೋಣ. ಯಾವ ಅಧ್ಯಾಯ? 3ನೇ ಅಧ್ಯಾಯ. ಏನು ಇದು ಅಂತಂದರೆ, ಅವಳು ಪಾಪ ಮಾಡ್ತಾಳೆ, ಹಣ್ಣನ್ನು ತಿಂದು ಬಿಡ್ತಾಳೆ, ದೇವರು ಹೊರಗಾಗ್ಬಿಡ್ತಾನೆ, ಅವಳಿಗೆ ಸಂತಾನ ಹುಟ್ಟಿ ಬರುತ್ತೆ. ಸೊ ದೇವರು ಅವಳಿಗೆ ಶಾಪವನ್ನು ಮಾಡ್ತಾನೆ. ಸೊ ಈ ಥರ ಎಲ್ಲ ಒಂದು ವಿಷಯಗಳು ಬರ್ತವೆ ಈ 3ನೇ ಅಧ್ಯಾಯದಲ್ಲಿ. ಯಾವಾಗಲೂ ಆಶೀರ್ವಾದ ನಿನ್ನ ಮನೆಗೆ ಅದಾಗತ್ತಿದಾಗತ್ತೆ ಅಂತ ನೀವು ಕೇಳ್ತಾ ಹೋದರೆ ನಿಮ್ಮ ಬುದ್ಧಿ ಕೆಟ್ಟೋಗ್ಬಿಡುತ್ತೆ. ಇಂಥ ವಾಕ್ಯಗಳನ್ನು ಸಹ ನೀವು ಜ್ಞಾನವನ್ನು ಪಡೆಯಬೇಕು. ಆವಾಗ ನೀವು ಸ್ಟ್ರಾಂಗ್ ಆಗಿರ್ತೀರಾ. ಸಾತಾನನನ್ನು ಬರಲಿಕ್ಕೆ ನೀವು ಅವಕಾಶ ಕೊಡೋದಿಲ್ಲ. ಈ ಬ್ರಹ್ಮಮೈಟ್ಸ್ ಎಲ್ಲಿ ಬರ್ತಾರೆ? ಆದಿಕಾಂಡಕ್ಕೆ ಬರ್ತಾರೆ. 3ರಿಂದ 20ವರೆಗೆ ಒಂದೊಂದು ವಚನವನ್ನು ಧ್ಯಾನ ಮಾಡ್ತಾರೆ ಅವರು. ಒಂದೊಂದು ವಚನವನ್ನು ಧ್ಯಾನ ಮಾಡಿ ಯೇಸು ಸ್ವಾಮಿ ಅಂದಿದ ಮಾತು, ಯೋಹಾನನ ಅಂದಿದ ಮಾತು ಇದು ಕರೆಕ್ಟಾ ನೋಡೋಣ ಅಂತ ಅದೇ ಮೆಂಟಾಲಿಟಿಯಿಂದ, ಅದೇ ವಿಚಾರದಿಂದ ಇವರು ಹುಡುಕ್ತಾ ಇರ್ತಾರೆ. ಅಂದರೆ ಹೇಗೆ? ಉದಾಹರಣೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ತಪ್ಪು ಮಾಡ್ತಾರೆ, ಸ್ವಲ್ಪ ಕೋಪ ಬಂದು ನೀವೇನಂತೀರ? ಕತ್ತಿ ಅಂತೀರ. ನಾಯಿ, ನಾಯಿ ಅಂತಂದರೆ ನಾಯಿ ಆಗಿಬಿಡ್ತಾರ? ಅಂದರೆ ಈಗ ಇವರು ಸರ್ಪ ಜಾತಿಗೆ ಹುಟ್ಟಿದವರೇ, ಸಾತಾನನಿಗೆ ಹುಟ್ಟಿದವರೇ ಅಂತಂದರೆ ಇವರು ಅದೇ ಮೆಂಟಾಲಿಟಿ ಇಟ್ಕೊಂಡು ಆದಿಕಾಂಡದಲ್ಲಿ ಬಂದು ವಾಕ್ಯಗಳನ್ನು ಹುಡುಕ್ತಾ ಇದ್ದಾರೆ. ಹಂಗಿಟ್ಕೋಬಾರ್ದು. ನಾಯಿಗೆ ನಾಯಿ ಹುಟ್ಟುತ್ತೆ, ಸರ್ಪಕ್ಕೆ ಯಾರು ಹುಟ್ಟುತ್ತಾರೆ? ಸರ್ಪನೇ ಹುಟ್ಟುತ್ತೆ, ಮನುಷ್ಯರು ಹುಟ್ಟಲ್ಲ. ಅಯ್ಯೋ, ಈ ಬ್ರಹ್ಮಮೈಟ್ಸ್ ಅವರು ಊಟ ತಿಂತಾರೋ ಮತ್ತು ಪರ್ವತದಲ್ಲಿರೋ ಹುಲ್ಲು ತಿಂತಾರೋ ಅಲ್ವಾ? ಹೊಟ್ಟೆಗೆ ಏನು ತಿಂತಾರೋ ಅರ್ಥ ಆಗಲ್ಲ. ಅದಕ್ಕೆ ಅವರು ಆ ಮೆಂಟಾಲಿಟಿ ಇಟ್ಕೊಂಡು ಇಲ್ಲಿ ಬಂದು ಹುಡುಕ್ತಾ ಇರ್ತಾರೆ. ಏನೇನು, ಎಲ್ಲಿ ತಪ್ಪಿಡಿಯೋಣ, ಎಲ್ಲಿ ಯೇಸು ಸ್ವಾಮಿ ಹೇಳಿದ್ದ ಮಾತಿಗೆ ಲಿಂಕ್ ಆಗುತ್ತಂತ ಹುಡುಕ್ತಾ 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 ಬರ್ತಾರೆ. ಅವರಲ್ಲಿ ಒಂದು 4 ವಿಷಯಗಳು ಪ್ರಶ್ನೆ ಹಾಕ್ಕೊಳ್ತಾರೆ. 4 ಪ್ರಶ್ನೆ. ಮೊದಲನೇ ಪ್ರಶ್ನೆ ಏನಂದರೆ, ಸರ್ಪ ಹೇಗೆ ಮಾತಾಡುತ್ತೆ? ಹೌದಲ್ಲ? ಈಗ ಸರ್ಪ ಇರುತ್ತ ಪ್ರಿಯರೇ, ಹಾವುಗಳು ತಿರುಗ್ತಾ ಇರ್ತವೆ, ಮಾತಾಡ್ತಾವವು. ಆದರೆ ಆದಿಕಾಂಡದಲ್ಲಿ ಇರುವ ಸರ್ಪ ಮಾತಾಡಿದ್ರು. ಆಧಾರ ಎಲ್ಲಿದೆ ನೋಡಿ? 3ನೇ ಅಧ್ಯಾಯ ನೋಡೋಣ. ಮೊದಲನೇ ವಚನ ಓದ್ಕೊಳ್ಳೋಣ. ಇಲ್ಲಿ ಏನು ಪಾಯಿಂಟ್? ಭೂ ಜಂತುಗಳು. ಭೂಜಂತುಗಳಲ್ಲಿ ಈಗ ದೇವರು ಉಂಟು ಮಾಡಿದ ಭೂ ಜಂತುಗಳಲ್ಲಿ ಟೋಟಲ್ ಜ್ಞಾನವಂತವಾದ ಜಂತು ಯಾವುದು? ಸರ್ಪ. ಅಂದರೆ ಅಲ್ಲಿ ಸರ್ಪ ಇಲ್ಲ, ಯಾರೋ ಸಾತಾನನು ಮನುಷ್ಯನಾಗಿದ್ದಾನೆ ಅಲ್ಲಿ ಅಂತಂತಾರೆ ಇವರು. ಅರ್ಥ ಆಯ್ತಾ ನಾನು ಹೇಳೋದು ನಿಮಗೆ? ಇನ್ನೊಂದು ಸಲ ಹೇಳ್ತೇನೆ ನೋಡಿ. ಸರ್ಪ ಮಾತಾಡಬಹುದಾ? ಸರ್ಪ ಮಾತಾಡೋದಕ್ಕೆ ಬರಲ್ಲ. ಅಂದರೆ ಅಲ್ಲಿ ಸರ್ಪದ ಸ್ಥಳದಲ್ಲಿ ಯಾರಿದ್ದಂಗೆ? ಅಲ್ಲಿ ಯಾರೋ ಒಬ್ಬನು ಮನುಷ್ಯನ ಅವತಾರದಲ್ಲಿದ್ದಾನೆ. ಅವನೇ ಅವಳ ಜೊತೆಗೆ ಪಾಪ ಮಾಡ್ತಾನೆ, ಅವಳ ಜೊತೆಗೆ ಸಂಬಂಧ ಕೂಡಿಸ್ಕೊಳ್ತಾನೆ, ಅವಳ ಜೊತೆಗೆ ವ್ಯಭಿಚಾರ ಮಾಡ್ತಾನೆ. ಒಂದು ವೇಳೆ ಸರ್ಪ ಇದ್ದರೆ ವ್ಯಭಿಚಾರ ಮಾಡೋಕ್ಕಾಗಲ್ಲ, ಸರ್ಪವಿದ್ದರೆ ಮಾತಾಡೋಕ್ಕಾಗಲ್ಲ. ನೋಡಿದರೆ ಇವ್ರ ಯೋಚನೆ ಹೇಗೋಯ್ತು? ಇವ್ರು ಯಾರು ಗೊತ್ತಾ? ಕ್ರಿಶ್ಚಿಯನ್ಸ್ ಅಂತ ಕರೆಯಲ್ಪಡ್ತಾರೆ. ಇಂಥ ಕ್ರಿಶ್ಚಿಯನ್ಸ್ಗೆ ನೀವು ದೂರವಾಗಿರೋದು ನಿಮಗೆ ತುಂಬ ಒಳ್ಳೆಯದು ಪ್ರಿಯರೇ. ಈ ಬ್ರೆನ್ನಂ ಬೋಧನೆ ತುಂಬ ಫಾಲ್ಸ್ ಬೋಧನೆ. ಟೋಟಲ್ 70 ವರ್ಷದಿಂದ ಈ ಬೋಧನೆ ನಡೀತಾ ಇದೆ. ಈಗ ಸರ್ಪ ಮಾತಾಡುತ್ತಾ ಅಂತಂದರೆ ಬೈಬಲ್ ಏನು ಹೇಳ್ತಾ ಇದೆ? ಈಗ ನೋಡಿ, ದೇವರೇ ಹೇಳ್ತಾ ಇದ್ದಾನೆ. ಸ್ತ್ರೀ ಹತ್ತಿರ ಬಂದು ಏನವ್ವ ಅಂದರೆ ಈಗ ಯಾರು? ಈಗ ಸರ್ಪ ಮಾತಾಡ್ತಾ ಇದೆಯಲ್ಲ, ಹೌದಾ ಇಲ್ಲ? ಈ ಬ್ರಹ್ಮಮೈಟ್ಸ್ ಏನಂತಾರೆ? ಸರ್ಪ ಮಾತಾಡೋದಕ್ಕೆ ಹೇಗಾಗತ್ತೆ? ಅಲ್ಲಿ ಯಾವನೋ ಮನುಷ್ಯನಿದ್ದಾನೆ ಅಂತಾರೆ. ಈಗ ದೇವರ ವಾಕ್ಯ ಕರೆಕ್ಟ್ ಅಂತ ಅನ್ನೋಣ,
ಈ ಬ್ರಹ್ಮಮೈಡ್ಸ್ ಅವ್ರನ್ನ ಕರೆಕ್ಟ್ ಅಂತ ಅನ್ನೋಣ? ದೇವರ ವಾಕ್ಯನೇ ಹೇಳ್ತಾ ಇದೆ, ಸರ್ಪ ಎಲ್ಲ ಜಂತುಗಳಲ್ಲಿ ಶಾರ್ಪ್ ಆಗಿಡ್ತಾಳೆ, ಆ ಸರ್ಪವೇ ಬಂದು ಅವಳ ಜೊತೆಗೆ ಮಾತಾಡ್ತಾ ಇದ್ದಾನೆ. ಅಂದರೆ ಇವ್ರ ವಾದನೆ ಏನಂದರೆ, ಸರ್ಪ ಮಾತಾಡಲ್ಲ, ಯಾವ ಜಂತು ಮಾತಾಡಲ್ಲ. ಅಂದರೆ ಈ ಬುದ್ಧಿ ಇಲ್ಲದ ಈ ಬ್ರೆನ್ನಮ್ ಐಡ್ಸನ್ನು ಹಿಂಬಾಲಿಸುವ ಫಾಲೋವರ್ಸ್ ಯಾರು ಇರ್ತಾರಲ್ಲ, ಈಗಲಾದರೂ ನಿಮ್ಮ ಹೃದಯಗಳನ್ನು ತೆರೆದುಕೊಳ್ಳ್ರಿ, ತಪ್ಪು ಬೋಧನೆಗೆ ಗುರಿ ಆಗಬೇಡ್ರಿ. ಸರ್ಪ ಮಾತಾಡೋಕ್ಕೆ ಬರುತ್ತಾ ಅಂತಂದರೆ ಇನ್ನೊಂದು ಮಾತು ನಾವು ಹೋಗೋಣ, ಅರಣ್ಯಕಾಂಡಕ್ಕೆ ಹೋಗೋಣ, 22ನೇ ಅಧ್ಯಾಯ 28ನೇ ವಚನಕ್ಕೆ ಹೋಗೋಣ. ಇಂಟ್ರೆಸ್ಟಿಂಗ್ ವರ್ಡ್ ನಾವು ನೋಡ್ತೀವಿ ಅಲ್ಲಿ. ಇಲ್ಲಿ ಜಾಗ್ರತೆಯಾಗಿ ನೀವು ಓದಬೇಕು. ಆಗ ಯೆಹೋವನು ಆ ಕತ್ತೆಗೆ, ಹಾಲೆಲೂಯ, ಆ ಕತ್ತೆಗೆ ಮಾತಾಡುವ ಶಕ್ತಿಯನ್ನು ದೇವರು ಕೊಡ್ತಾನೆ. ಈ ಬ್ರೆನ್ನಮೈಡ್ಸ್ ಏನಂತಾರೆ, ಸರ್ಪಕ್ಕೆ ಮಾತಾಡಕ್ಕೆ ಬರಲ್ಲ, ಸರ್ಪ ಹೇಗಾದರೂ ಮಾತಾಡುತ್ತಾ? ಮತ್ತಿಲ್ಲಿ ಯಾರು ಮಾತಾಡ್ತಾ ಇದ್ದಾರೆ? ಈ ಲೋಕದಲ್ಲಿ ಯಾವ ಜಂತುಗೂ ಮಾತಾಡೋಕ್ಕಾಗಲ್ಲ. ಅಂದರೆ ದೇವರು ಯಾವ ಜಂತು ಬಾಯನ್ನು ತೆರೆದು ಮಾತಾಡಿಸ್ತಾ ಇದ್ದಾನೆ? ಕತ್ತೆಯ ಬಾಯನ್ನು ತೆರೆದು ಮಾತಾಡಿಸ್ತಾ ಇದ್ದಾನೆ. ಬೆಲಾಮ್ ಅವ್ರ ಜೊತೆ ಕತ್ತಿ ಮಾತಾಡ್ತಾ ಇದೆ. ಅದು ಒಂದು ಜಂತುವಾಗಿದೆ. ಹೇಗೆ ಮಾತಾಡುತ್ತೆ? ಅವ್ವ ಜೊತೆಗೆ ಮಾತಾಡಿದ್ದು ಸ್ನೇಕ್ ಅಲ್ಲ, ಅವ್ವ ಜೊತೆ ಮಾತಾಡಿದ್ದು ಸಾತಾನನೇ. ಹೌದು, ಸಾತಾನನೇ ಮಾತಾಡಿದ್ದು. ಯಾರು ಅಂತ ಬೈಬಲಲ್ಲಿ ಹೇಳ್ತಾ ಇದೆ? ಸ್ನೇಕ್ ಅಂತ ಹೇಳ್ತಾ ಇದೆ, ಮೂರ್ಖನೇ. ಓಕೆ, ಈಗ ಯಾವ ಜಂತು ಮಾತಾಡೋಕ್ಕಾಗಲ್ಲ ಅಂತಂದರೆ, ಮತ್ತು ಈ ಅರಣ್ಯಕಾಂಡದಲ್ಲಿ ದೇವರು ಯಾವ ಜಂತುಗೆ ಮಾತಾಡೋದಕ್ಕೆ ಶಕ್ತಿ ಕೊಟ್ಟ? ಕತ್ತಿಗೆ ಮಾತಾಡೋದಕ್ಕೆ ಶಕ್ತಿ ಕೊಟ್ಟ. ಹಲ್ಲೆಲೂಯಾ. ಈಗ ಇವರು ಮಾಡಿರೋ ಆರೋಪನೆಗೆ ಇದು ಕರೆಕ್ಟಾಗಿ ಕೌಂಟ್ರಿಂಗ್ ಇದೆ. ಓಕೆ, ಯಾವ ಜಂತು ಮಾತಾಡಲ್ಲ ಅಂದರೆ ದೇವರು ಯಾವ ಜಂತು ಬಾಯಿನೂ ತೆರೆಯಬಹುದು. ಸಾತಾನನಿಗೆ ಆ ಶಕ್ತಿ ಇದೆ. ಸರ್ಪದ ವೇಷೆಯಲ್ಲಿ ಬಂದು ಮಾತಾಡೋದಕ್ಕೆ ಶಕ್ತಿನೂ ಅವನಿಗಿದೆ. ಅರ್ಥವಾಯ್ತಾ? ಈಗ ಎರಡನೇ ಪ್ರಶ್ನೆ ಏನಂದರೆ, ಆದಾಮ ಹವ್ವಳು ತಿಂದಿರುವ ಹಣ್ಣು ತಿಂದಿದ ತಕ್ಷಣ ಅವರಿಗೆ ಬತ್ತಲೆಯಾಗಿದ್ದಾರಂತ ಗೊತ್ತಾಗಿದೆ. ಹೇಗೆ ಸಾಧ್ಯ? 2ನೇ ಅಧ್ಯಾಯ 25. ಈ ವಚನ ಯಾವುದಿದು? 2ನೇ ಅಧ್ಯಾಯದಲ್ಲಿರೋ ವಚನ. ಈಗ ಇವ್ರ ಪ್ರಶ್ನೆ ಎಲ್ಲಿದ್ದು? 3ನೇ ಅಧ್ಯಾಯದಲ್ಲಿ ಇರುವ ಪ್ರಶ್ನೆ. ಅಂದರೆ ಇವರು ಅವ್ವ ಆದಾಮನು ಹಣ್ಣನ್ನು ತಿಂದ ಮೇಲೆ, ಅಂದರೆ ಅವರಿಗೆ ಅರ್ಥ ಆಗಿದೆ ಬೆತ್ತಲೆಯಾಗಿದ್ದಾರೆ ಅವರು. ಇವರೇನಂತಾರಂದರೆ, ಹಣ್ಣು ತಿಂದಿದ ತಕ್ಷಣವೇ ಅವರು ಬತ್ತಲೆಯಾಗಿದ್ದಾರಂತ ಹೇಗೆ ಗೊತ್ತಾಯಿತು? ಅದು ಅನ್ನಲ್ಲ ಅಂತಾರೆ ಇವರು. ಈಗ ಇವರಿಗೆ 25 ವಚನದಲ್ಲಿ ನಾವು ಮೇಲೆ ಹೋಗಿದ್ದೀವಲ್ಲ, ಆಲ್ರೆಡಿ ಹಣ್ಣು ತಿನ್ನೋಕ್ಕಿಂತ ಮೊದಲೇ ಅವರು ಬೆತ್ತಲೆಯಾಗೇ ಇದ್ದರು ಅವರು. ಆದರೆ ಅವರಿಗೆ ಅರ್ಥ ಆಗಲಿಲ್ಲ, ಅಷ್ಟೇ ಡಿಫ್ರೆನ್ಸ್. ಬ್ರೆನ್ನಮ್ ಫಾಲೋವರ್ಸ್ ಕೇಳ್ರಿ, ಅವ್ವಳು ಆದಾಮನು ಆ ಹಣ್ಣು ತಿನ್ನೋಕ್ಕಿಂತ ಮೊದಲಿಂದಲೇ ಬೆತ್ತಲೆಯಾಗಿದ್ದರು. ದೇ ವರ್ ನೆಕೆಡ್. ಆದರೆ ಅವರು ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಅವರಿಗೆ ಅದು ಗೊತ್ತಾಗಲಿಲ್ಲ. ಅರ್ಥವಾಯ್ತಾ? ಈಗ ಇನ್ನೊಂದು ಪ್ರಶ್ನೆ ಏನಂತಂದರೆ, ಒಂದು ಹಣ್ಣು ತಿಂದರೆ ಅವರು ಬೆತ್ತಲೆಯಾಗಿದ್ದಾರೆ ಅಂತ ಗೊತ್ತಾಗಿ ಎಲೆಗಳನ್ನು ತಗೊಂಡು ಅಪ್ಪಿಕೊಳ್ಳುತ್ತಾರಲ್ಲ, ಇದೇಗೆ ಸಾಧ್ಯ? ಅಂದರೆ ಇವರು ಏನು ಆರೋಪ ಮಾಡ್ತಾರಂದರೆ, ಅವ್ವಳು ತಿಂದಿದ್ದು ಹಣ್ಣಲ್ಲ,